ಅಂತೂ ಹೆಚ್ಚು ಅಡಗುದಾಣುಗಳನ್ನೇ ಇಟ್ಟುಕೊಂಡಿರ್ತಾರೆ. ತೋರಿಸ್ಲಿಕ್ಕೆ ಮೇಲೆ ಒಂದಿರುತ್ತೆ, ಆದರೆ ಹೇಳಲಿಕ್ಕೆ ಬೇರೆಯೇ ಆಗಿರುತ್ತೆ. ಬ್ರೂಹಿಮೆ ಪರಿಪೃಚ್ಛತಃ, ಕೇಳ್ತಾ ಇದ್ದೇನೆ ದಯವಿಟ್ಟು ನನ್ನ ಸೀತೆಯ ಇರವಿನ ಕುರುಹನ್ನು ಒಂದಿನಿತಾದರೂ ಒಂದಿಷ್ಟಾದರೂ ನೀಡು ಅಂತ ಕೇಳ್ತಾ ಇದ್ದಾನೆ. ಆಗ ಪರಿಶ್ರಾಂತಸ್ಯ ಮೇತಾತ ಪಕ್ಷೌ ಚಿತ್ವಾ ಸ ರಾಕ್ಷಸ ಸೀತಾಮಾದಾಯ ವೈದೇಹೀಂ ಪ್ರಯಾತೋ ದಕ್ಷಿಣಾಂ ದಿಶಂ. ನನ್ನ ರೆಕ್ಕೆಯನ್ನು ಕತ್ತರಿಸಿದ ಬಳಿಕ ನನಗೆ ಗೊತ್ತಿರುವ ಸಂಗತಿ, ಸೀತೆಯನ್ನು ವೈದೇಹಿಯನ್ನು ಹಿಡಿದುಕೊಂಡು ದಕ್ಷಿಣದ ಕಡೆಗೆ ಸಾಗಿದ. ಉಪರಧ್ಯಂತಿ ಮೇ ಪ್ರಾಣ ದೃಷ್ಟಿರ್ಭ್ರಮತಿ ರಾಘವ. ಆಗ್ತಾ ಇಲ್ಲ ರಾಮಚಂದ್ರ, ನನ್ನ ಪ್ರಾಣ ಮೇಲಿನ ತನಕ ಬಂದು ನಿಂತಿದೆ, ಕಣ್ಣು ಹೊರಳುತ್ತಾ ಇದೆ, ಈ ಮರಗಳೆಲ್ಲ ಬಂಗಾರದಂತೆ ಕಾಣಿಸ್ತಾ ಇವೆ. ಪಶ್ಯಾನ್ ವೃಕ್ಷಾಂಶ್ಚ ಸೌವರ್ಣಾನ್. ಈ ದೃಶ್ಯಗಳೆಲ್ಲ ಸಾಮಾನ್ಯವಾಗಿ ಉತ್ಕ್ರಾಂತಿಯ ಹೊತ್ತಿಗೆ ಎಲ್ಲವೂ ವಿಚಿತ್ರವಾಗಿ ಕಾಣ್ತಾ ಇದೆ. ಏನಯಾತೋ ಮುಹೂರ್ತೇನ ಸೀತಾಮಾದಾಯ ರಾವಣ. 48 ನಿಮಿಷ ಮುಹೂರ್ತಗಳ ಕಾಲ ಹಿಂದೆ ಸೀತೆಯನ್ನು ರಾವಣ ಹಿಡಿದುಕೊಂಡು ಆಗಸದ ಎತ್ತರಕ್ಕೆ ಹಾರಿದ್ದಾನೆ. ವಿಪ್ರಣಷ್ಟಂ ಧನಂ ಕ್ಷಿಪ್ರಂ ತತ್ಸ್ವಾಮಿ ಪ್ರತಿಪದ್ಯತೆ. ಎಷ್ಟು ಬೇಗದಲ್ಲಿ ಒಬ್ಬ ವ್ಯಕ್ತಿ ತನಗೆ ತನ್ನಿಂದ ಅಪಹೃತವಾದಂಥ ವಸ್ತುವಿನ ಬೆನ್ನ ಹಿಂದೆ ಬೀಳ್ತಾನೋ ಅಷ್ಟು ಬೇಗ ಶತ್ರುವಿನ ಪಾಳೆಯವನ್ನು ಚೆನ್ನಾಗಿ ತಿಳಿಯುವುದು ಅಥವಾ ಆಪತ್ತುಗಳು ಒದಗಿದಾಗ ಅದಕ್ಕೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಮಾಡಿದಾಗ ಮರಳಿ ಸಂಪತ್ತನ್ನು ಗಳಿಸುವುದು ಸಾಧ್ಯ. ಅದರಿಂದಾಗಿ ಬರೀ ಒಂದು ಮುಹೂರ್ತಗಳ ಕಾಲ ಸೀತೆಯನ್ನು ರಾವಣ ಇಲ್ಲಿಂದ ಅಪಹರಿಸಿಕೊಂಡೊಯ್ದಿರುವುದಾದ್ರಿಂದ ನೀನು ಬೇಗನೆ ಸಾಗಿದರೆ ಇದಕ್ಕೆ ಉತ್ತರ ಸಿಕ್ಕೇ ಸಿಗುತ್ತೆ. ವಿಂದೋ ನಾಮ ಮುಹೂರ್ತೋಯಂ ಸ್ವಚಕಾಕುತ್ಸಗ ನಾರ್ಬುದಂ ನಾಬುಧತ್ ತ್ವತ್ಪ್ರಿಯಾಂ ಜಾನಕೀಂ ಹೃತ್ವಾ ರಾವಣೋ ರಾಕ್ಷಸೇಶ್ವರ ಜಶವದ್ಬಡಿಶಂ ಗೃಹ್ಯ ಕ್ಷಿಪ್ರಮೇವ ವಿನಶ್ಯತಿ. ಇದಕ್ಕೊಂದು ಹೆಸರಿದೆ. ವಿಂದ ಅನ್ನುವ ಹೆಸರಿನ ಈ ಮುಹೂರ್ತದಲ್ಲಿ ಜಟಾಯು ಹೇಳುವ ಮಾತು ಕಾಲದ ಎಚ್ಚರ ಎಷ್ಟಿತ್ತು ಅನ್ನುವುದಕ್ಕೋಸ್ಕರ ಈ ಬಂದ ಮಾತು. ಈ ಹೊತ್ತಿನಲ್ಲಿ ಅಪಹರಿಸಿಕೊಂಡು ಹೋದ ಸೀತೆಯನ್ನು ಅವನೇನು ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಮೀನಿಗೆ ಅದರ ಎದುರುಗಡೆ ಇರುವ ಕೊಕ್ಕೆಯಲ್ಲಿ ಸಿಕ್ಕಿಸಿದ ಎರೆಹುಳದ ತುಂಡನ್ನು ತನಗೆ ಆಹಾರ ಸಿಕ್ಕಿತು ಅಂತ ಭಾವಿಸಿ ಬಾಯೊಳಗೆ ಅದನ್ನು ಎಳೆದುಕೊಂಡು ತನ್ನ ಪ್ರಾಣಕ್ಕೆ ತಾನೇ ಕುತ್ತನ್ನು ಹೇಗೆ ತಂದುಕೊಳ್ಳುತ್ತೋ ಹಾಗೆ ರಾಮಚಂದ್ರನ ಮಡದಿಯಾದ ಸೀತೆಯನ್ನು ಎಳೆದೊಯ್ಯುವ ಭರದಲ್ಲಿ ಕ್ಷಿಪ್ರಮೇವ ವಿನಶ್ಯತಿ, ತಾನೇ ತನ್ನ ಸಾವನ್ನು ಬರಸೆಳೆದುಕೊಂಡು ಎಳಕೊಂಡು ಹೋಗಿದ್ದಾನೆ.